ಎಲ್ಲ ಒಂದು ಕಡೆ ಚೆನ್ನಾಗಿರೋ ನೀರಿಗೆ ಕಲ್ಲೆಸೆಯೋರು ಕದಕೋರು ಇರ್ತಾರೆ, ಗಲೀಜು ಮಾಡೋರು. ಆ ಥರ ಏನಾದರೂ ನಿಮಗೆ ಯಾರಾದರೂ ಮೋಟಿವೇಟ್ ಮಾಡಿದ್ರಾ, ಈ ಥರ ಮಾಡ್ಕೋ ಹೀಗೆ ಮಾಡ್ಕೋ, ಯಾರಾದರೂ ಸುಮ್ಮನೆ ಪಿನ್ ಮಾಡಿದ್ದೇನಾದರೂ ಇದೆಯಾ? ಏನು ಗೊತ್ತಾ, ನಾವು ಆ್ಯಕ್ಟರ್ಸ್ ಆಗಿದ್ದಾಗ ನೀನು ಸ್ವಲ್ಪ ಬೆಳ್ಳಗಿರಬೇಕು, ನೀನು ಸ್ವಲ್ಪ ತೆಳ್ಳಗಿರಬೇಕು, ನಿಂದ ಆ ಫೀಚರ್ ಹಾಗಿರಬೇಕು, ಈ ಫೀಚರ್ ಹಾಗಿರಬೇಕು, ಅದೆಲ್ಲ ಹೇಳ್ತಾರೆ. ಯಾರು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ನಾನು ಯಾವ ವಿಚಾರನೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ನಾನು ಯಾವುದೇ ನಿರ್ಧಾರ ತೊಗೊಂಡ್ರು ಅದು ನನ್ನ ನಿರ್ಧಾರ ಆಗಿರುತ್ತೆ. ಸೊ ಯಾರೋ ಏನೋ ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರೋ ಏನೋ ಹೇಳಿದ್ರು ಅಂತ ಜೀವನದಲ್ಲಿ ನಾನು ಹೇಳಲ್ವಾ, ಸಿಲ್ಲಿ ವಿಚಾರಗಳಲ್ಲಿ ನಾವು ತಪ್ಪು ಮಾಡಿಬಿಡ್ತೀವಿ. ಎಷ್ಟೋ ವಿಚಾರಗಳಲ್ಲಿ ಸಿಲ್ಲಿ ರೀಸನ್ಸಿಂದ ತಪ್ಪು ಮಾಡ್ತೀವಿ. ಇಟ್ ಈಸ್ ಓಕೆ. ನಮಗೆ ರೂಲ್ ಬುಕ್ ಇಲ್ಲ ಜೀವನದ್ದು ಹಿಂಗೆ ಮಾಡಬೇಕು ಅಂತ. ಕೆಲವೊಮ್ಮೆ ತಪ್ಪಾಗತ್ತೆ, ಅದನ್ನು ತಿದ್ಕೊಳ್ಳೋಣ. ಕೆಲವೊಂದು ಸಿಲಿ ಡಿಸಿಷನ್ಸ್ ಆಗುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋಣ. ಚೂರು ಕಾಜಲ್ ಸ್ಪ್ರೆಡ್ ಆದರೆ ಏನು ಮಾಡ್ತೀವಿ, ಒರೆಸ್ಕೊಂಡು ಮತ್ತೆ ಹಾಕ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಹಾಗೆ. ಸೊ ನೀವು ಟ್ರಾಲ್ ಮಾಡೋದೇನು ನನಗೆ ಗೊತ್ತು. ಡೋಂಟ್ ವರಿ, ಐ ನೋ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಚಿಲ್ ಮಾಡಿ ಅಷ್ಟೇ. ಮತ್ತು ವಾಪಸ್ ನಮ್ಮ ಮುದ್ದುಲಕ್ಷ್ಮಿ ಮುದ್ದಾಗಿ, ಈಗಲೂ ಮುದ್ದಾಗಿ, ಅಫ್ಕೋರ್ಸ್ ಈಗ ಮುದ್ದಾಗಿದ್ದೀರಾ. ಆ ಥರ ಮುದ್ದುಲಕ್ಷ್ಮಿ ಕಾಣ್ತಾರೆ. ಒಂದು ಟಿಪಿಕಲ್ ರೋಲಲ್ಲಿ ಯಾವಾಗ ಕಾಣಿಸ್ತೀನಿ ಅಂತ ಕೇಳ್ತಿದ್ದೀರಾ? ಡಿಪೆಂಡ್ಸ್. ಡಿಸಿಷನ್ಸು ಒಂದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಪ್ರಾಜೆಕ್ಟ್ ನನಗೆ ಅಪ್ರೋಚ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾತ್ರದ ಡೆಪ್ತ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಕೂಡಿ ಬಂದಾಗ ಒಂದು ಒಳ್ಳೆ ಪ್ರಾಜೆಕ್ಟ್ ಕೈಗೆ ಸಿಕ್ಕಾಗ ಮತ್ತೆ ಮುದ್ದು ಲಕ್ಷ್ಮಿಯಾಗಿ ನೀವು ಹೇಳಿದ ಹಾಗೆ ಮುದ್ದಾಗಿ ನಿಮ್ಮ ಮುಂದೆ ಕಾಣಿಸ್ಕೊತೀನಿ. ಓಕೆ, ನಿಮಗೆ ಯಾವ ಥರದ ಪಾತ್ರ ಮಾಡೋದಕ್ಕೆ ಇಷ್ಟ ಅಶ್ವಿನಿ? ಎಲ್ಲ ಥರ. ಇಮೋಷ್ನಲ್ ಪಾತ್ರಗಳನ್ನ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ಅದರ ಅನುಭವ ಆಗಿದೆ. ಅದು ಬಿಟ್ಟು ಒಂದಷ್ಟು ಚಾಲೆಂಜಿಂಗ್ ಪಾತ್ರ. ಇವಾಗ ಒಂದು ಪ್ಯಾಟರ್ನ್ ಇದ್ದೇ ಇರುತ್ತೆ. ಒಂದು ಕಥೆ ಅಂದಮೇಲೆ ಹೀರೋ ಇರ್ತಾರೆ, ಹೀರೋಯಿನ್ ಇರ್ತಾರೆ, ಹೀರೋಯಿನ್ ಸ್ಟ್ರಗಲ್ ಮಾಡ್ತಾರೆ, ಹೀರೋ ಬಂದು ಕಾಪಾಡ್ತಾರೆ. ಇದು ನಮ್ಮ ಯೂಶುವಲ್ ಸೀರಿಯಲ್ ಪ್ಯಾಟರ್ನ್. ನನಗೆ ಇತ್ತೀಚೆಗೆ ಈ ವೆಬ್ ಸೀರೀಸ್ ಅನ್ನೋ ಒಂದು ವೈಡ್ ದಾರಿ ಓಪನ್ ಆಗಿದೆಯಲ್ಲ, ಅಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ತುಂಬ ಹೊಸ ಸ್ಟೋರೀಸ್ ಬರ್ತಿದೆ, ಕಂಟೆಂಟ್ ಓರಿಯೆಂಟೆಡ್ ಸ್ಟೋರೀಸ್ ಬರ್ತಿದೆ. ಆ ಥರ ಒಂದಷ್ಟು ಚಾಲೆಂಜಸ್ ತೊಗೋಬೇಕು ಅಂತ ತುಂಬ ಇಷ್ಟ ಇದೆ. ಸೊ ವೈಡ್ ಆಗೋಣ. ಇದು ಮಾಡ್ತೀನಿ, ಇದಕ್ಕೂ ರೆಡಿ ಇದ್ದೀನಿ, ಅದ್ರ ಜೊತೆಗೆ ಅದಕ್ಕೂ ರೆಡಿ ಇದ್ದೀನಿ. ನಿಮಗೆ ಅಂದರೆ ಬೇರೆ ಥರ ಹುಡುಗಿರ ಥರ ಅಲ್ಲ, ನಿಮಗೆ ಒಂದು ಡಿಸಿಷನ್ ಮೇಕಿಂಗ್ ಸ್ಟೈಲ್ ಕೂಡ ಗೊತ್ತಿರೋದ್ರಿಂದ ನೀವು ಆ ಥರ ಹಿನ್ನೆಲೆಯಾಗಿ, ಅಂದರೆ ಡೈರೆಕ್ಷನ್ ಫೀಲ್ಡು ಇನ್ಯಾವುದೋ ನೀವು ಹೇಳಿದ್ರಿ ವೆಬ್ ಸೀರೀಸು, ಈ ಥರದ್ದೆಲ್ಲ ಪ್ಲ್ಯಾನ್ ಇದೆಯೋ? ಆಸ್ ಅ ಒಂದು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಟಿಪಿಕಲ್ ನೀವು ನಿಮ್ಮಲ್ಲಿರೋದ್ರಿಂದ, ಹಿಂದೆ ಎಲ್ಲ ಆಗಿರೋದ್ರಿಂದ ಆ ಥರದ್ದು ಒಂದು ಏನಾದರೂ ಪ್ಲ್ಯಾನ್ ಏನಾದರೂ ಮಾಡಿದರೆ ಡೈರೆಕ್ಷನ್ ಫೀಲ್ಡ್ ಹೋಗಬೇಕು ಈ ಥರ? ಡೈರೆಕ್ಷನ್ ಅಂತೂ ಅದು ಒಂಥರ ಬ್ಲೆಸ್ಸಿಂಗ್ ಆಯಿತಾ. ಡೈರೆಕ್ಷನ್ ಸ್ಟೋರಿ ಟೆಲ್ಲಿಂಗಿಗೆ, ಒಂದು ಕಥೆ ಹೇಳುವಂಥ ಆಸೆ ಇರೋರಿಗೆ, ಕತೆ ಹೆಣೆಯೋ ಆಸೆ ಇರೋರಿಗೆ ಒಂದು ಸತಿ ಹೇಳೋ ಆಸೆನೂ ಇರುತ್ತೆ, ಅದನ್ನು ಕ್ರಿಯೇಟಿವ್ ಆಗಿ ವಿಷುವಲಿ ರೆಪ್ರೆಸೆಂಟ್ ಮಾಡುವಂಥ ಆಸೆನೂ ಇರುತ್ತೆ. ಅಫ್ಕೋರ್ಸ್ ಡೈರೆಕ್ಷನ್ ಒಂಥರ ಕಿಕ್ ಜೀವನಕ್ಕೆ. ವೈ ನಾಟ್? ಆಪರ್ಚುನಿಟೀಸ್ ಬಂದರೆ, ಎಲ್ಲ ಸಾಥ್ ಕೊಟ್ಟರೆ ಮಾಡೋಣ.